ಅಂತ ಥಿಯೇಟರ್ ನಾನು ಯಾಕೆ 10 ಸಿನಿಮಾ ಖಾಲಿ ಮಾಡ್ತೀನಿ. ಆಗ್ತಿದೆ ಅಂತ ಅಂದ್ರೆ ನಾನು 10 ಸಿನಿಮಾ ಮಾಡ್ತೀನಿ. ಮಾಡ್ತಿಲ್ಲ. 10 ಸಿನಿಮಾ ಮಾಡ್ತೀನಿ. ನಾಳೆ ಬೆಳಿಗ್ಗೆ ಸೈನ್ ಮಾಡಕ್ಕೆ ಹೇಳಿಲ್ಲ ನಾನು. ಅವ್ರಿಗೆಲ್ಲರಿಗೂ ಎಷ್ಟೇ ಬೇಕು, ದರ್ಶನೇ ಬೇಕು ಅಂದ್ರೆ ಅದು ಅವ್ರವ್ರ ಇಷ್ಟ ಅಲ್ವಾ, ಅವ್ರವ್ರ ಚಾಯ್ಸ್. ಕತೆ ಹೋಗೋಕೆ ಆಗೋದು ಬೇಡವಾ? ನಾಳೆ ಬೆಳಗ್ಗೆ ಎಷ್ಟು 3 ಸಿನಿಮಾ ವರ್ಷಕ್ಕೆ ದರ್ಶನ್ 3 ಸಿನಿಮಾ ಮಾಡಿಬಿಟ್ರೆ 2 ವರ್ಷಕ್ಕೆ ಕಳಿಸ್ಬಿಡ್ತೀರ ಮನೆಗೆ ಎಲ್ಲರೂ ಸೇರ್ಕೊಂಡಾದ್ಮೇಲೆ. ಅವ್ರವ್ರಿಗೆ ಆದ ಬ್ರ್ಯಾಂಡ್, ಅವ್ರವ್ರಿಗೆ ಆದ ತಾಕತ್ತು, ಅವ್ರವರೇ ಮಾಡಬೇಕಿರೋ ಬಡ್ಜೆಟ್, ಅವ್ರವ್ರಿಗೆ ಆದ ಒಂದು ಸ್ಟೇಜಲ್ಲಿ ಇರ್ತಾರೆ. ಸಿನಿಮಾ ಕ್ಯಾನ್ ನೆವರ್ ಬಿ ಫೋರ್ಸ್ ಫಾರ್ ಎನಿಬಡಿ. ನೀನು ಇಷ್ಟೇ ಸಿನಿಮಾ ಮಾಡಬೇಕು, ಅಷ್ಟೇ ಸಿನಿಮಾ ಮಾಡಬೇಕು ಅಂತ ಹೇಳಂಗಿದ್ರೆ ಇಟ್ ನಾಟ್ ಪಾಸಿಬಲ್. ಅದು ಅವ್ರ ಚಾಯ್ಸ್. ಅದು ಅಲ್ಲಿ ಔಟ್ ಡಿಸೈಡ್ಸ್ ದಿ ಸ್ಟೋರಿ. ಒಬ್ಬ ಹೀರೋ ಅದನ್ನ ಕತೆ ಓಕೆ ಮಾಡ್ಕೋಬೇಕಲ್ವಾ, ಅವನೊಂದು ಪೊಸಿಷನ್ ಇರುತ್ತೆ, ಅವನೊಂದು ಬ್ರ್ಯಾಂಡ್ ಉಳಿಸ್ಕೋಬೇಕು ಅಂತ ಆಸೆ ಇರುತ್ತೆ. KGF ಆದ್ಮೇಲೆ ಏನು ಸಿನಿಮಾ ಮಾಡಬೇಕು, ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ ನಿಮ್ದೆಲ್ಲ ಅಲ್ವಾ? ದರ್ಶನ್ ಕಾಟೇರ್ ಆದ್ಮೇಲೆ ಏನು ಮಾಡಬೇಕು? ಅವ್ರ ಇಮೇಜು, ಅವ್ರದ್ದೊಂದು ಬ್ರ್ಯಾಂಡು, ಅವ್ರೊಂದು ಬಡ್ಜೆಟಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರು ದಿನ ಬೆಳಗ್ಗೆ 3 ಸಿನಿಮಾ ಮಾಡಿ ವರ್ಷಕ್ಕೆ ಅಂದರೆ ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ದೆಮ್. ನೀವು ಅನ್ಕೊಂಡು ಸಿನಿಮಾ ಮಾಡೋದು ಯಾವಾಗ ರೀ? ಕತೆ ಓಕೆ ಆದ್ರಲ್ವಾ, ದುಡ್ಡು ಕೊಟ್ಟರೆ ಓಕೆ ಆಗೋದಲ್ಲ. ಈಗ ನಾವು ಪರಿಸ್ಥಿತಿ ಸಲ ದುಡ್ಡು ಕೊಟ್ಟರೆ ಓಕೆ ಮಾಡ್ಬಿಡ್ತೀವಿ, ಆಯ್ತಾ? ಅವ್ರ ಪಾಕೆಟ್ ತುಂಬಿದೆ, ಇನ್ನು ಅವ್ರ ಕತೆ ಕೇಳ್ತಾರೆ. ಹೋಗಿ ಎಷ್ಟತ್ರ 1-2 ಕತೆ ತಗೊಂಡೋಗಿ, ದರ್ಶನದ ಕತೆ ತಗೊಂಡೋಗಿ ಈ ಥರ ಕತೆ ಇದೆ ಮಾಡಿ ಅಂತ ಹೇಳಿ ಒಂದಷ್ಟು ಜನ. ಅದಿಲ್ಲ ಸುಮ್ಮನೆ ಸಿನಿಮಾ ಮಾಡಿದ್ರೆ ನೋಬಡಿ ಕ್ಯಾನ್ ಡೂ ಸಿನಿಮಾ. ಯು ಕ್ಯಾನಾಟ್ ಫೋರ್ಸ್ ಎನಿಬಡಿ ಟು ಆಕ್ಟ್ ಸಿನಿಮಾಸ್. ಸರ್, ಚಿತ್ರರಂಗದ ಸಮಸ್ಯೆ ಬಗ್ಗೆ ರವಿ